ಈ ಬ್ಲೇಡ್ ಎಷ್ಟು ಯೂಸ್ ಆಗಿದೆ ಅಂದರೆ ಇವತ್ತು ನನಗೆ ಯಾಕೆ ಅಂತ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ. ಟೂಲ್ ಕಿಟ್ ಎಲ್ಲ ತೊಗೊಂಡು ಇವತ್ತು ಗಾಡಿ ಸೈಲೆನ್ಸರ್ ಬಿಚ್ಚೋಣ ಅಂತಂದು ಹೇಳಿದೆ. ಫುಲ್ ಜಾಮ್ ಆಗಿಬಿಟ್ಟಿತ್ತು. ಬೋಲ್ಟ್ ಎಲ್ಲ ಕಟ್ ಮಾಡಿದೆ. ಫೈನಲಿ ಕೈಯೆಲ್ಲ ಸ್ಕ್ರಾಚ್ ಮಾಡಿಕೊಂಡು ಈ ಕಡೆಯಿಂದ ಕೈಯೆಲ್ಲ ಸ್ಕ್ರಾಚ್ ಆಗಿದೆ, ಆದರೂ ಬಿಟ್ಟಿಲ್ಲ. ಓಪನ್ ಮಾಡಿದೆ. ಇದನ್ನು ಓಪನ್ ಮಾಡ್ತೀನಿ ನೋಡಿ. ಇವಾಗ ಓಪನ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ. ಓಪನ್ ಮಾಡಿ ನೋಡಿದ್ರೆ ಮಫ್ಲರೇ ಕಟ್ಟಾಗಿಬಿಟ್ಟಿದೆ. ನೋಡೋಣ ಇವಾಗ. ಮಫ್ಲರ್ ಬರ್ತಾ ಇಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದೆ, ಜಾಮ್ ಆಗಿಬಿಟ್ಟಿದೆ. ಮಫ್ಲರ್ ಅಂತೂ ಬರಲಿಲ್ಲ. ಅದರೊಳಗಡೆ ಇದೇನೋ ಬಂತು, ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಂಗೆ ಓಪನ್ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದರು. ಅವ್ರು ಏನಂದ್ರು ಅಂತಂದು ಹೇಳಿ ಕೇಳಿಸ್ಕೊಳ್ಳಿ. ಗುಜರಿ ಗಾಡಿ ಇದ್ದಂಗೆ ಐತಲ್ಲ ಅದು. ಅವ್ರಿಗೆ ಅಷ್ಟೇ ಅಲ್ಲ, ತುಂಬ ಜನಕ್ಕೆ ಈ ಗಾಡಿ ನೋಡಿ ಅದೇ ಥರ ಅನಿಸಿದೆ. ಬಟ್ ನನಗೆ ಆ ಥರ ಅನಿಸಿಲ್ಲ. ಈ ಗಾಡಿ ಬಗ್ಗೆ ಗೊತ್ತಿದೆ. ಏನೆಲ್ಲ ಬಿಚ್ಚಿ ರೀಪಿಲ್ಟಿಂಗ್ ಮಾಡಬೇಕಲ್ಲ, ಕ್ಲೀನ್ ಮಾಡಬೇಕು. ಮತ್ತು ಅವಾಗ KV100 RTZ ಇಷ್ಟೇ ಥ್ರೆಡ್. 1 2 3 4 ಥ್ರೆಡ್. ಅಷ್ಟೇ. ಅದೇ ಕಾರ್ಪೆಟ್ರು ಮತ್ತು ಕಾರ್ಪೆಟ್ರ್ ಕವರು ಹಾಕಿಬಿಟ್ರೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಸ್ಟಿಂದು ಓಪನ್ ಮಾಡಿದ್ದೀನಿ. ಎಕ್ಸಾಸ್ಟ್ ಯಾವ ಥರ ಇದೆ ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ ನೋಡಿ. ಒಳಗಡೆ ಇನ್ಬಿಲ್ಟ್ ಮಫ್ಲರ್ ಇದೆ. ಇದು ಕವರು ಮತ್ತು ಇದೆ ಮಫ್ಲರು. ಇದು ಒರಿಜಿನಲ್ ಹೌದಾ ಅಲ್ಲ ಅಂತಂದೇಳಿ ಕಮೆಂಟ್ ಮಾಡಿ ಗೊತ್ತಿದ್ರೆ. ನನಗಂತೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಒರಿಜಿನಲ್ ಇರಬೇಕು ಅಂತಲೇ ಅನಿಸ್ತಾ ಇದೆ. ಫೈನಲಿ ನಮ್ಮ RTZ ಬೈಕ್ದು ಐಟಮ್ಸ್ ಎಲ್ಲ ಸಿಕ್ಕಿದೆ. ಎಲ್ಲಿಂದ ಸಿಕ್ಕಿದೆ, ಯಾವ ಐಟಮ್ಸ್ ಎಲ್ಲ ಆರ್ಡ್ರ್ ಇಕ್ಕಿತ್ತು, ಏನು ಅಂತ ಹೇಳಿ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ನಾನು ಬ್ಲಾಗ್ ಸ್ಟಾರ್ಟ್ ಆಗಿದ್ದೆ ಈ ಬೈಕಿಂದ, ಈ ಬೈಕ್ ಕಾನ್ಸೆಪ್ಟಿಂದ. ಸೊ ಫೈನಲಿ ಈ ಬೈಕ್ ನಾನು ರಿವ್ಯೂ ಮಾಡ್ತೀನಿ. ಇದನ್ನು ನಾನು ತೊಗೊಂಡಿರೋ ಬೈಕ್ ಆಗಿರೋದ್ರಿಂದ ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಮಿಕ್ಕಿದ ಕೆಲಸ ಮೆಕ್ಯಾನಿಕ್ ಕಡೆಯಿಂದ ಮಾಡಿಸ್ತೇನೆ. ಇಂಜಿನ್ ಅಂದ್ಬಿಟ್ಟು ಬೇರೆ ಏನು ಕೆಲಸ ಇದೆ ಎಲ್ಲ ನಾನೇ ಮಾಡ್ಕೊತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತು ನನಗೆ. ಇಂಜಿನಲ್ಲಿ ಮಾತ್ರ ಗೊತ್ತಾಗಲ್ಲ. ಅಂದರೆ ಇದು KB100 ಬೇರೆ ಥರ. ಇದು ಭಾಳ ರೇರು. ಈ ಥರ ನಮ್ಮೂರಲ್ಲಿ ಈ ಗಾಡಿ ಇರೋದೇ ಇದು ಒಂದೇ ಪೀಸು. ನಾನು ಇದುವರೆಗೂ ಈ ಗಾಡಿ ನೋಡೇ ಇಲ್ಲ ನಮ್ಮೂರಲ್ಲಿ, ನನಗೆ ಗೊತ್ತಿರೋ ಮಟ್ಟಿಗೆ. ಮುಂಚೆ ಎಲ್ಲ ಇತ್ತು ಅಂತ ಹೇಳ್ತಾ ಇದ್ದಾರೆ ಲೆಜೆಂಡ್ ಮೆಕ್ಯಾನಿಕ್ಗಳೆಲ್ಲ. ನಾ ಈ ಗಾಡಿ ಬಗ್ಗೆ ವಿಚಾರಿಸಿದಾಗ ನಮ್ಮೂರಲ್ಲಿ ತುಂಬ ಬೈಕ್ ಮೆಕ್ಯಾನಿಕ್ಗಳಿದ್ದಾರೆ. ಅವರಿಗೆಲ್ಲ ಕೇಳಿದೆ ನಾನು ಈ ಬೈಕ್ ಬಗ್ಗೆ. ನಂಬರ್ 1 ಗಾಡಿ, ಬಟ್ ರಿಪೇರಿ ಬರೋಲ್ಲ, ಭಾಳ ರೇರ್ ಆ ಗಾಡಿ ಸ್ಪೇರ್ ಸಿಗೋದು ಅಂತಂದೆಲ್ಲ ಹೇಳಿದರು. ಸರಿ, ಅವರು ಸಜೆಷನ್ ಕೊಟ್ಟಿದ್ದಾರೆ, ಇದ್ರದ್ದು ಐಟಮ್ಸ್ ಎಲ್ಲ ಸಿಗುತ್ತೆ, ಅಲ್ಲಿ ಟ್ರೈ ಮಾಡು, ನೀ ಬೇಕಾದ್ರೆ ತೊಗೊಂಬ, ಆರಾಮ್ಸೆ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಬೈಕ್ ಬಗ್ಗೆ ಎಲ್ಲ ಪಾಸಿಟಿವ್ ಥಾಟ್ಸ್ ಹೇಳಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ. ನೆಗೆಟಿವ್ ಅಂತ ಹೇಳಿಲ್ಲ. ನೆಗೆಟಿವ್ ಹೇಳಿರೋದೆಲ್ಲ 100% ಅಲ್ಲಿ 99% ಗಾಡಿ ಬಗ್ಗೆ ಗೊತ್ತಿಲ್ಲದರೆ ಹೇಳಿರೋದು. ಗಾಡಿ ಬಗ್ಗೆ ಗೊತ್ತಿರೋರು ಯಾರು ಹೇಳಿಲ್ಲ. ಈ ಬೈಕ್ ರೆಡಿ ಮಾಡ್ತೀನಿ, ನೋಡ್ತಾರೆ. ನನಗೆ ಈ ಬೈಕಲ್ಲಿ ಜಾಸ್ತಿ ಟೈಮ್ ತೊಗೊಂಡಿದ್ದಂದರೆ ಮೇನ್ ಕಾರ್ಬೊರೇಟ್ರು. ಈ ಗಾಡಿ ಕಾರ್ಪೊರೇಟ್ರು ತುಂಬ ರೇರು. ಇವಾಗ ತರಿಸ್ತಾ ಇರೋದು ಎಲ್ಲಿಂದ ಅಂದರೆ ತಮಿಳ್ನಾಡಿಂದ ಕಾರ್ಪೊರೇಟರ್ ತರಿಸ್ತಾ ಇರೋದು. 1 ವಾರ ಟೈಮ್ ಆಯಿತು. ಕರ್ನಾಟಕದಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕರೆಕ್ಟಾಗಿ ಅಡ್ರೆಸ್ ಯಾರು ಕೊಡಲಿಲ್ಲ. ಯಾಕಂದರೆ ಸ್ಪೇರ್ 1-2 ಬೇಕಾಗಿರೋದು. ಮಿಕ್ಕಿದ್ದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ 90% ರೀಸ್ಟೋರ್ ಆದಮೇಲೆ ಗಾಡಿ ಎಲ್ಲ ಲುಕ್ ಕಾಣಿಸೋದು ನಿಮಗೆ. ಮೇನ್ ಇದರೆಲ್ಲ ವೈರಿಂಗ್ ಕಿಟ್ಟು, ಆಮೇಲೆ ಟಿಂಕ್ರಿಂಗು, ಪೇಂಟಿಂಗ್ ವರ್ಕು ಎಲ್ಲ ಅಂದರೆ ಎಲ್ಲ ನೋಡಿ ಅಜೀವಾಗಿದೆ ಗಾಡಿ. ನಾನೇ ಒಪ್ಕೊಳ್ತಾ ಇದ್ದೀನಿ. ಬಟ್ ನನಗೆ ಏನಂದರೆ ರೆಡಿ ಇರೋ ಗಾಡಿ ನೋಡಿದ್ರೆ ಏನು ಅನ್ಸಲ್ಲ ಗುರು. ಈ ಥರ ಗಾಡಿ ನೋಡಿದ್ರೆ ಮಾತ್ರ ನನಗೆ ಏನಾದರೂ ಮಾಡ್ಬೇಕು ಅನ್ಸುತ್ತೆ. ಹೇಳ್ತಾ ಇರ್ತೀನಿ ಅವಾಗ. ಈ ಥರ ಗಾಡಿ ಅಂದರೆ 2 ಸ್ಟ್ರೋಕಲ್ಲಿ ಈ ಥರ ಅಜೀವಾಗಿರೋ ಗಾಡಿ ನಿಂತಿದ್ರೆ, ಈ ಥರ ರನ್ನಿಂಗ್ ಇಲ್ಲ ಅಂದರೆ ಮಾತ್ರ ನನಗೆ ಆ ಗಾಡಿ ತೊಗೋಬೇಕು, ರೆಡಿ ಮಾಡಿಸ್ಬೇಕು, ನಾನು ರನ್ನಿಂಗ್ ಮಾಡಬೇಕು ಅಂತ ಅನಿಸುತ್ತೆ. RTZ ಫೈನಲಿ ಈ ಬೈಕ್ನ ಗ್ಯಾರೇಜಿಗೆ ತೊಗೊಂಡೋಗೋ ಸಮಯ ಬಂದಿದೆ. ಗ್ಯಾರೇಜಿಗೆ ಬಿಡ್ತಾ ಇದ್ದೀನಿ. ಬಿಟ್ಮೇಲೆ ನೆಕ್ಸ್ಟು ಏನೇನು ಕೆಲಸ ಮಾಡ್ತೀನಿ, ಏನೇನು ಕೆಲಸ ಆಗ್ತಾಯಿದೆ ಅಂತೇಳಿ ಪಿನ್ ಟು ಪಿನ್ ನಿಮಗೆ ಅಪ್ ಟು ಡೇಟ್ ಈ ಥರ ಕಂಡೀಷನ್ ಇದೆ, ಯಾವ್ಯಾವ ಥರ ಅಪ್ಗ್ರೇಡ್ ಆಗುತ್ತೆ, ಯಾವ್ಯಾವ ಥರ ಕೆಲಸ ಮಾಡಿಸ್ತೀನಿ, ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪ್ರತಿಯೊಂದು ವಿಡಿಯೋ ಹಾಕ್ತಾ ಇರ್ತೀನಿ ನೋಡಿ. ಕಾರ್ಪೊರೇಟರ್ ಬಂತು ಫೈನಲಿ. ಇಸ್ಕೊಂಡು ಹೋಗ್ತಾ ಇದ್ದೆ, ಬಸ್ ನಿಂತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಆಕ್ಸಿಡೆಂಟ್ ಆಗಿದೆ. ಫೈನಲಿ ಕಾರ್ಪೊರೇಟರ್ ಬಂದಿದೆ. ಅವ್ರು ನಮಗೆ ಫ್ರಾಡ್ ಮಾಡಿಲ್ಲ. ಫೇಸ್ಬುಕ್ಕಲ್ಲಿ ತುಂಬ ಫ್ರಾಡ್ ಬರ್ತಾ ಇರುತ್ತೆ, ಬಟ್ ಇವರೇ ನಾವು ಫ್ರಾಡ್ ಮಾಡಲಿಲ್ಲ. ಕೋನಿ ಕಾರ್ಪೊರೇಟರ್ ಒರಿಜಿನಲ್ ಜಪಾನ್, ಮೇಡ್ ಇನ್ ಜಪಾನ್. ಯಾರೆಲ್ಲ KB100 RTZ ಕಾರ್ಪೊರೇಟರ್ ಸಿಗಲ್ಲ ಅಂತ ಹೇಳ್ತಿದ್ರು ಅವರಿಗೆ ಹೇಳ್ತಾ ಇರೋದು, ಅವರಿಗಷ್ಟೇ. ಫೈನಲಿ ಕಾರ್ಪೊರೇಟರ್ ಸಿಕ್ಕಿದೆ ಬಂತು. ಇದು ನಾವು 3 ಸರ್ಕಲ್. ಯಾವ ಸರ್ಕಲ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ರೆಡಿ ಆಗ್ತಾ ಇದೆ, ವರ್ಕ್ ಇನ್ ಪ್ರೋಗ್ರೆಸ್. ಇದಾರಲ್ಲ ಇವರೇ ನಮ್ಮ ಬೈಕ್ ರೆಡಿ ಮಾಡೋ ಮೆಕ್ಯಾನಿಕ್, ಮೇಸ್ತ್ರಿ.
ಅವ್ರ ರಿಯಾಕ್ಷನ್ ಯಾವ ತರ ಇದೆ ಅಂತ ಏನ ನೋಡೋಣ. ಅಣ್ಣ ಹ್ಮ್. ಬರುತ್ತಾ ಗಾಡಿ ತಗೊಂಡ್ ಬರ್ಬೋದಾ ಕಪ್ಪಲ್ಲ ಅಲ್ಲ ಸರ್? ಸರ್ ಗಾಡಿ ಐತ ಐತಾ ಹ್ಮ್. ಆಯ್ತಾ ಪ್ಲಾಸ್ಟಿಕ್ ಇಂದ ಇವ್ರೇನೋ ಕೈ ಹಿಂಗಂದು ಬರಲ್ಲ ಅಂತ ಹೇಳಿದ್ರು, ಭಯ ಆಗ್ಬಿಡ್ತು. ಸೊ ಫೈನಲಿ ಇವ್ರು ಗ್ಯಾರೇಜ್ ಇಲ್ಲೇ ಇರೋದು, ಇನ್ನು ರೆಡಿ ಮಾಡಿಸ್ತಾ ಇದಾರೆ. ಇದು ಕೂಡ ವರ್ಕ್ ಇನ್ ಪ್ರೋಗ್ರೆಸ್. ಇವ್ರ ಹತ್ರನೇ ಯಾಕೆ ಮಾಡಿಸ್ತಾ ಇದೇನಂದ್ರೆ, ಈ ಬೈಕ್ KB RTZ ಕಡಿಮೆ ಅಂದ್ರೆ ಕಡಿಮೆ ರೆಡಿ ಮಾಡೋದು. ಇವರು ಆ ಬೈಕ್ ಎಲ್ಲ ಯೂಸ್ ಮಾಡಿದ್ದಾರೆ, ಅವ್ರ ಹತ್ರ ಇತ್ತು, ಎಲ್ಲಾ ತರದ್ದು ಬೈಕ್ ರಿಪೇರಿ ಮಾಡಿದ್ದಾರೆ. ಅದಕ್ಕೆ ಇವ್ರ ಹತ್ರ ಮಾಡಿಸ್ತಾ ಇರೋದು. ನೋಡೋಣ, ನಮ್ ಬೈಕ್ ಎಲ್ಲ ಇವರೇ ರೆಡಿ ಮಾಡೋದು ಫುಲ್ಲಿ. ಯಾವ ತರ ರೆಡಿ ಮಾಡ್ತಾರೆ ಅಂತಂದೇಳಿ ಪಾರ್ಟ್ ಟು ಪಾರ್ಟ್ ಎಲ್ಲ ನಿಮ್ಗೆ ವಿಡಿಯೋ ಹಾಕ್ತೀನಿ. ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. RTZ ಗ್ಯಾರೇಜ್ ತಗೊಂಡು ಹೋಗೋ ಸಮಯ ಸ್ಟಾರ್ಟ್. Day 1. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.